ಮನಿ ಬಾಳ ಚಂದ ಕಟ್ಟಿ ಬಿಡ್ಲೆ ಗಿರ್ಜಿ. ಎಷ್ಟ್ ಚಂದ ಕಟ್ಟೇನವ, ಏನ್ ಮಾಡ್ಬೇಕು ಈ ಮನಿ ಒಳಗ್ ನಟ್ಟು ವಾಸ ಮಾಡಕ್ ಆಗವಲ್ತ ನನ್ನ ಹಣೆ ಬರಕ. ಬಿಡ್ಲೆ ಏನ್ ದೊಡ್ಡ ನೀಗ್ಲಾರ್ದಲ್ಲ, ದೇವ್ರ ಇದ್ದಿದ್ ಕಡೆ ದೇವಕ್ಕೆ ಯಾಕೆ ಹೆದರ್ತೀನಿ ನೀನು? ಎಲ್ಲ ಇಲ್ಲೋಡಿಲೆ. ದೇವ್ರ ನಂಬಿದರನ್ನ ಯಾವತ್ತು ಕೈ ಬಿಡುದಿಲ್ಲ. ದುಷ್ಟಶಕ್ತಿ ಯಾವತ್ತರ ಮೇಲೆ ಆಗಿದ್ದು ಅದು ವಿಜಯ ಸಾಧಿಸಿದ್ದನ್ನ ಕೇಳಿ ಏನ್ ನೀನು? ಯಾವತ್ತು ದೈವ ಶಕ್ತಿನ ಮೇಲೆ ಆಗುದು ಏನ? ಕೊಲ್ಲರ್ 100 ಮಂದಿ ಇದ್ರೆ ಕಾಯಂ ಒಬ್ಬರ ಇರ್ತಾನಂತ. ಅದಕ್ಕೆ ತಲೆ ಕೆಡಿಸ್ಕೋಬೇಡ. ಯಾರ ಹಣೆ ಬರನು ಯಾರು ಬರ್ದಿರಂಗಿಲ್ಲ. ನಿನ್ನ ಆಯಸ್ ಎಷ್ಟು ಇರ್ತೈತಲ್ಲ ಅಷ್ಟು ವರ್ಷ ನೀ ಬದುಕೇ ಬದುಕ್ತಿ. ಇಂಥ ದುಷ್ಟ ಶಕ್ತಿಗಳೆಲ್ಲ ದೆವ್ವಾಗಿ ಬಂದು ತಮ್ಗೆ ಬೇಡದವ್ರನ್ನ ಕೊಲ್ಲೋಂಗಿದ್ರೆ ಪ್ರಪಂಚದ ಮೇಲೆ ಯಾರೂ ಇರ್ತಿದ್ದಿಲ್ಲ. ಏನೋ ಒಂದು ಕಾಡಾಟ ಬಂದು ಸೇರ್ಕೊಂಡೈತೆ ಆಗಲಿ, ಆದ್ರೆ ಅದರಿಂದ ನಿನಗೇನೂ ತೊಂದರೆ ಆಗುದಿಲ್ಲ. ಏನೋ ಒಂದು ಚೂರು ದುಷ್ಟಶಕ್ತಿ ಕಾಡಾಟ ಅಂದಮೇಲೆ ಈ ಸಣ್ಣ ಪುಟ್ಟ ನೋವು ಬೀಳುದು ಏಳುದು, ಸಣ್ಣ ಪುಟ್ಟ ತೊಂದರೆ ಆಗು ಕೆಲಸ ಆಗ್ಲಾರ್ದಂಗಿರೋದು ಕಾಡಾಟಗಳು ಇರ್ತಾವ ಹೊರತು ಸಾವು ನೋವು ಏನು ಸಂಭವಿಸೋದಿಲ್ಲ. ತಲೆ ಕೆಡಿಸ್ಕೋಬೇಡ. ಆಚ್ ಶಾಂತಕ, ನೀ ಇಷ್ಟು ಧೈರ್ಯ ಕೊಟ್ರೆ ಮತ್ತಿನ್ನೇನಾಯ್ತವ? ಹೌದಿಲ್ಲ ಪಾರಕ್ಕ? ಮೊನ್ನೆ ನೀ ಬಂದಿದ್ದಿಲ್ಲ, ಮನಿ ನೋಡ್ಬೇಕಿತ್ತು ನೀನು. ಯವ್ವ ಮೊನ್ನೆ ಸ್ವಾಮೀಜಿ ಕೂತ್ ಮಾತಾಡ್ತಾ ಯವ್ವ ಶಂಕರನ ಆತ್ಮ ಅದ್ರ ಮಾರು ಮಣ್ಣಾಲಿ ಆ ಹಲಕಟಬಾಡೆ ಇದ್ದ ಕಾಡಿದ್ದಲ್ದ ಸತ್ ತಿಂದು ದೆವ್ವಾಗಿ ಬಂದಾನ. ಊರ್ ಹಲಕಟಬಾಡೆ ನಂದು ರೊಕ್ಕನ ತಿಂದಾನ ಮತ್ತೆ ದೆವ್ವಾಗಿ ಬಂದಾನ. ಎಲ್ಲದಿಯೇ ಏ ಶಂಕರ ರೀ, ಒಳಗ್ ಬರ್ರಿ. ಅದ ಆ ಮಗ ಶಂಕರೇ ನಂಗೆ ಹೆದರ್ತಿದ್ದ, ಅದಕ್ಕೆ ಮತ್ತೆ ನಾ ಬಂದ್ರೆ ಮಾತಾಡಂಗಿಲ್ಲ ಅಂತೇಳಿ ಅಲ್ಲೇ ನಿಂತಿದ್ದೆ. ಶಂಕರ ನೀನ ಇಲ್ಲಿ ಆತ್ಮ ಆಗಿರುದಂತೇಳಿ ನನಗೆ ಗೊತ್ತೈತಿ. ಏಯ್ ಮಾತಾಡ. ಶಾಂತಕ ಬಾಯಾಗ ಏನು ಸಗಣಿ ತುಂಬ್ಕೊಂಡ ನಾನು ಏನೋ ಯಾರಿಗೆ ಗೊತ್ತವ? ಮಾತಾಡವಲ್ಲ. ಏನಪ್ಪ ಒಟ್ಟು ಗೊತ್ತಾಗೋಲ್ತಲೆ. ಓ ಅವತ್ತು ಮನೆ ಬಿಟ್ಟು ಹೋಗೈತಿ ಸದ್ಯ ಅಂದ್ರಲ್ಲ, ಹೋಗೇ ಬಿಡ್ತಾನಲೇ ಅದು. ಗಿರ್ಜಿ, ನೀನು ಹೆಣ ಎತ್ತಲಿ, ನೀನು ಹೆಣಕ್ಕೆ ಹೆಂಟಗಾಲಿ ಏರಿಸ್ಲಿ, ನಮಗೆ ಎದಕ್ಕೆ ಬೇಕಾಗೈತಿ? ನಡಿಯೇ, ಈ ಮನಿನೂ ಬೇಡ, ಸುಡುಗಾಡಿ ಏನು ಬೇಡ. ಇಲ್ಲೋಡ ಶಂಕರ, ನೀ ಈ ನಮ್ನಿ ಮಾಡೋದು ಚಲೋ ಅಲ್ಲ. ಏನ ಇಲ್ಲೋಡ, ನಿನಗ ಮಕ್ಕಳೆಲ್ಲ ಮರಿಯಲ್ಲ, ಇದ್ದೊಬ್ಬ ಹೆಂಡತಿನೂ ಬಿಟ್ಟು ಹೋಗಿ ಆಕಿ ಪಾಡಿಗೆ ಇರಾಕ್ ಮನಿನೂ ಐತಿ, ದುಡ್ಕೊಂಡ್ ತಿನ್ನಕತ್ತಾಳ. ಏನ ನೀ ಈ ರೀತಿ ಮಾಡೋದು ಚಲೋ ಅಲ್ಲ. ರೊಕ್ಕ ಬೇಕು ಬಂಗಾರ ಬೇಕಂತೇಳಿ ಸತ್ ಹೆಣ ಆಗಿಂದು ದೆವ್ವ ಆಗಿ ನೀ ಕಾಡಕತ್ತಿ ಅಂದ್ರೆ ಅದನ್ನೆಲ್ಲ ಯಾರಿಗೆ ಇಟ್ಟು ಹೋಗಿಲ್ಲ? ಯಾರಿಗೆ ಇಡ್ತಿ? ಇರಾಕ್ ಹೋಗ್ಬೇಕಿ ಹೆಂಡತಿ ಅಲ್ಲದಾಳ ಆಕಿ ಪಾಡಿಗೆ. ಬೇಕಾರೆ ಆಕಿಗೆ ಒಂದು 5-10 ಸಾವಿರ ರೂಪಾಯಿ ಹೆಂಗಾರ ಮಾಡಿ ಗಿರ್ಜಿ ಕಡೆ ಕೊಡ್ಸಿಸ್ತಾನೆ. ಇಲ್ಲೋಡ ಹಂಗ ಮಾಡ್ಬೇಡಪ್ಪ. ಮಕ್ಕಳು ಮರಿ ಅದಾವು, ಏನೋ ಒಂದು ದೇವ್ರ ದೈಲೆ ಒಂದು ಮನಿ ಅಂತ ಕಟ್ಕೊಂಡಾರ, ಭಾಳ ಕಷ್ಟಪಟ್ಟಾಳ ಆಕಿನೂ. ನೀನು ನೋಡಿ ಏನ ಯಾಕ ಮನಿ ಕಟ್ಟಬೇಕಾರೆ ಕಾಂಟ್ರಾಕ್ಟ್ನಾಗ ಅದು ಇದು ಅದಕ್ಕೆ ಇದಕ್ಕೆ ಅಂತೇಳಿ ರೊಕ್ಕ ತಿಂದಿ ಇಲ್ಲ ಅಂದಮೇಲೆ ಯಾಕಪ್ಪ ಆಕಿಗೆ ತೊಂದರೆ ಕೊಡ್ತಿ? ಬಿಟ್ಬಿಡ ಆಕಿನ, ಆಕಿ ಪಾಡಿಗೆ ಜೀವನ ಮಾಡ್ಕೊಂಡು ಹೋಗೋಲ್ತಾಕಿ ಎಲ್ಲಾರ ಪಾಪ. ಶಾಂತಕ್ಕ, ಇದು ನಮ್ಮ ಕೂಟ್ ಮಾತಾಡಂಗಿಲ್ಲ, ಬರೀ ಇಂಥದ ಮಾಡ್ಕೊಂತ ನಿಂದಿರ್ತೈತಿ. ಹೆದರ್ಸಾಕ್ ನಮ್ಮನ್ನ. ನಡೆದ್ಬಿಡು ನೀನು, ಹೋಗುನು. ಈ ಬ್ಯಾಟ್ರಿ ಯಾರ್ದಂತ ತಿಳ್ಕೊಂಡು ಆ ಹಲ್ಕಟ್ ಬಾಡ್ಯಂದ ಮನೆ ಕಟ್ಟೋಬೇಕಾರೆ ತೊಗೊಂಡು ಬರ್ತಿದ್ದ ಇದನ್ನು. ಸಂಜೆ ಮಟ್ಟ 6-7 ಗಂಟೆ ಮಟ್ಟ ಕೆಲಸಕ್ಕಿತ್ತಲ್ಲ, ಈ ಬ್ಯಾಟ್ರಿ ಹಿಡ್ಕೊಂಡು ಅಡ್ಡಾಡ್ತಿದ್ದ 3 ಹೊತ್ತು. ನೋಡೇನು ನಾ ಅವ್ನ ಕೈಯಾಗಿದ್ದಾನೆ. ಮನೆ ಕಟ್ಟೋಬೇಕಾರೆ ಇಲ್ಲೇ ಇಟ್ಟು ಹೋಗಿ ಅನ್ಕಾಂತತಿ. ಹಾಳಾದ್ ನಾನು ನೋಡಲಿಲ್ಲ. ಹಂಗೆ ಆ ಬ್ಯಾಟ್ರಿ ನೋಡಲಿಲ್ಲ ಬಿಡಲಿಲ್ಲ, ಹಂಗೆ ಓಪನಿಂಗ್ ಮಾಡೈತಿ. ನೋಡು ಹೆಂಗೆ ಹೋಗುದ ಈಗ. ನಡಿ ಶಾಂತಕ್ಕ, ನನಗೆ ಯಾಕೆ ಹೆದರಿಕೆ ಬರಾಕತ್ತೈತಿ. ಮೊದಲಿಂದ ಹೋಗೋಣ ನಡಿ. ನಡಿ ಹೋಗೋಣ ನಡಿವಾ. ಯಾಕೆ ನನಗೂ ಮೈ ಜುಮ್ಮನಕತ್ತೈತಿ. ಎದಕ್ಕೆ ಬೇಕು? ಮನುಷ್ಯರು ಕೂಟಾದ್ರೆ ಹೊಡೆದಾಡ್ಬೋದು. ಈ ಆತ್ಮದ ಕೂಟ ಏನು ಮಾಡಿದೆ ಇವ? ಏನಂದ್ರು ಕೇಳವಲ್ಲ ಅವ. ಏನು ನಾ ಅಂದಿದ್ದು ಕೇಳಿರ್ತೈತಲ್ಲ ಅವಂಗೆ. ಕೇಳಿರ್ತೈತೆ. ನಡಿ ಊರು ಬಾಡೆ ಎಲ್ಲಿಲ್ಲೇ ಬಾಜುಕ್ ನಿಂತಾನ ಏನೋ ಯಾರಿಗೆ ಗೊತ್ತಾಕತಿ. ಅವ್ನು ನಿಂತಾರ ನಮಗೇನು ಗೊತ್ತಾಕತ್ತೆ ನಾ ಶಾಂತಕ್ಕ. ನಡಿ ಹೋಗೋಣ ನಡಿ. ಅಯ್ಯವ್ವ ಶಾಂತಕ್ಕ, ಇಂಥ ಬಂಗಾರದಂಥ ಮನಿ ಎಲ್ಲಿ ದೇವ್ದು ಬೂತ್ ಬಂಗ್ಲೆ ಹಾಕತ್ತೆ ಏನ? ಹೋಗ್ಬಿಡ, ಬೇಜಾರು ಮಾಡ್ಕೊಬೇಡ. ನಡಿ, ಎಲ್ಲ ಬಗೆಹರಿತೈತಿ. ನಡಿ. ಏನು ಬಗೆಹರಿತೈತಿ? ಏನು ಹಲಕಟ ಬಾಡಿ ಎಲ್ಲಿಂದ ಒಂದು ಜೋಡಾತ ಏನಾದ್ರೂ ಮಾರಿ ಮಣ್ಣು ಹೊಟ್ಲಿ ಮಾರಿಮೆ ಮಣ್ಣು ಹಾಕೊಂಡ ಹೋಗ್ಯಾನವ. ನಡಿ ಶಾಂತಕ್ಕ, ನೀ ಹುಷಾರು. ಏನು ಏನು ಮಾಡ್ತಾನ ಅವ? ನಡಿ, ನಮ್ಮ ಮನ್ಯಾಗ ಈರಣ್ಣದನ. ಹಂಗ ಅಲ್ಲ, ಒಳಗೆ ಬಂದ್ರೆ ಸುಟ್ಟು ಬಸ್ ಮಾಗಿ ಹೋಗಾನ. ಎಲ್ಲಿ ಹೋಗಿದ್ದಿಲೆ? ತಿರ್ಗಾಲ್ ತಿಪ್ಪಿ ಹಂಗೆ ಅಡ್ಡಾಡಕತ್ತಿ ಬಿಡ್ತೀನಿ ನೋಡಿ ನೀ ಅಂತರೂ ಹೊತ್ತಾಗ. ಆತ್ರಿ, ಒಂಚೂರು ಕೆಲಸ ಇತ್ತು. ಏನಾತೀಗ? ಗಿರ್ಜಿ ಮನೆಗೆ ಒಂದು ಸ್ವಲ್ಪ ತೊಂದರೆ ಆಗಿಲ್ಲನ, ಪ್ರಾಬ್ಲಮ್ ಆಗಿದ್ದಕ್ಕ ಪಾಪ ನಾನು ಕರೆದಿತ್ತದ, ಅದಕ್ಕೆ ಹೋಗಿದ್ದೆ. ಆ ಶಂಕರನ್ನ ಆತ್ಮ ಬಂದು ಸೇರ್ಕೊಂಡ್ಬಿಟ್ಟತ್ತಲ್ಲ, ಅವ್ನ ಇಂಟಿ ಕಡೆ ಹೋಗಿ ಬಡದಾಡಿಂದ ಗೊತ್ತಾತ. ಸೀದಾ ಮತ್ತು ಅವ್ರ ಮನೆ ಕಡೆ ಹೋಗಿ ಹಾಕಿನ ನೋಡಿ ಆಡ ಅವಾಜ್ ಹಂಗ ಪತ್ರ ಬಿಟ್ಬಿಡ್ಬೇಕು ಅವನು. ಹೇಳೇನೀಗ ಸರಳ ಅವ್ರನ್ನ ಚಂದ ಬಾಳೆ ಮಾಡಕ್ ಬಿಡು ಅಂತೇಳಿ, ಗೊತ್ತನ? ಅಲ್ಲ, ತಣ್ಣಗಿರೋದ ಬಿಟ್ಟು ಕೆದ್ರ ಕೇರ್ ಹಾಕಿಸ್ಕೊಂಡಂಗ ಅಲ್ಲಲ್ಲಿ ಹೋಗಿ ಅವನ ಆತ್ಮದ ಕೂಟಿ ಅದಕ್ಕಲೆ ಹೊಡೆದಾಡಕ್ ಹೋದಿ, ಜಗಳ ಮಾಡಕ್ ಹೋದಿ. ಅವ್ರ ಮನಿ ಬಿಟ್ಟು ಹಂಗಾರ ನಿಮ್ಮ ಮನೆಗೆ ಬರ್ತಾನೆ. ತಿಳಿ ಬಂತಂದ್ರೆ ಏನ್ ಮಾಡೋದು? ಮಕ್ಳು ಮರಿ ಸೊಸ್ತ್ಯಾರ ಮಗ ಎಲ್ಲಾರದಾರ. ಅವ ಮೊದ್ಲು ಸಣ್ಣವ ಎಷ್ಟೊತ್ತಿಗೆ ಬೇಕಾರು ಬರ್ತಾನೆ, ಎಷ್ಟೊತ್ತಿಗೆ ಹೋಗ್ತಾನ. ನಿಂದೇನ್ ತಂದಚ್ಚಿ ರೀ? ಬೆಂಕಿ ಅಂತ ಇರಣ್ಣ ನಮ್ಮ ಮನ್ಯಾಗಿರುದು. ಏನ ಯಾ ದೇವ್ ಬರ್ತಾವ ಬರ್ಲಿ ನೋಡೋಣ. ಹಂಗ ಸುಟ್ಟು ಭಸ್ಮನ ಹಾಕಾರ. ಲೇ ಹನಿಮಿ ಗಿಡ್ಡ ಮೂಳಿ, ಹುಚ್ಚು ಮೂಳಿ, ನೀನು ಹುಚ್ಚು ಬಾಯಾಗನ ಹುಳಿ ಹಿಂಡ್ಲಿ. ನಿನಗೆ ಏನಾಗೈತಿ ನಿನಗ? ಯಪ್ಪ ಸ್ವಲ್ಪ ತಡಿ, ಪೈಲ್ ಒಂಚೂರು ಮಾತಾಡ್ಬೇಕು. ಅವ್ನು ಕುಟ್ಟ ದೇವಕ್ಕೆಲ್ಲ ಹೆದರ್ಕೊಂಡು ಸುಮ್ಮನಿರಿಗೆ ಅಲ್ವೇ ಯವ್ವ. ನನ್ನಂತಲೇ 1 ರೂಪಾಯಿ ಇಲ್ಲ. ಇದ್ದಿದ್ದು ಸ್ವಲ್ಪ ರೊಕ್ಕ ಐತಿ, ಅದು ಬೇಕು ನನಗೆ. ಬೇರೆದಕ್ಕೆ ಹೊಲಕ್ಕೆ ಕೆಲಸಕ್ಕೆ ಇಟ್ಕೊಂಡಿನಿ ನಾನು. ಈಕಿ ಊರು ಅಡ್ಡಾಡ್ಬೇಕು, ಟ್ರಿಪ್ ಅಡ್ಡಾಡ್ಬೇಕು ಅನ್ನಕತ್ತಾಳ. ಹಂಗನ್ನಕಿ ರೊಕ್ಕ ಕೊಡ್ಬೇಕೋ ಕೊಡಬಾರ್ದು? ಈಕಿ 1 ರೂಪಾಯಿ ಖರ್ಚು ಮಾಡಕ್ ಒಳ್ಳಂತ.
ಟ್ರಿಪ್ಪಿಗೆ ಮಾತ್ರ ಕರ್ಕೊಂಡು ಹೋಗ್ಬೇಕಂತ ನಾನು. ಇದು ಹೆಂಗಾಕತಿ? ಹೌದ್ರಿ ಅತ್ತಿಯರ, ಮತ್ ನಾನೆಲ್ಲ ಖರ್ಚು ಮಾಡೋದಾದ್ರೆ ಇವ್ರು ಯಾಕೆ ಕರ್ಕೊಂಡು ಹೋಗ್ಬೇಕು? ನಾವ ಹೋಗ್ಬರ್ತೀವಲ್ಲ ಎಲ್ಲಾರ ಆತಾಗ. ನೋಡ್ರಿ ಅತ್ತಿಯರ, ನನಗಂತೂ ಕರೆ ನಮ್ಮ ಮನಸ್ಸು ಅನ್ನೋದೇ ಇಲ್ಲ ನನಗೆ. ನನಗೆ ಅವ್ರ ಖರ್ಚು ಮಾಡಿದ್ರೆ ನಾ ಹೋಗ್ತಾನೆ, ಇಲ್ಲಾಂದ್ರೆ ನಾವಲ್ಲ ಒಲ್ಲ ಬೇಡ ಬೇಡ ಹೋಗ್ಲ ತಗ ಆಗಿದ್ದ ಅಲ್ಲ ತಗ. ನಾನು ಹಣೆ ಬರ್ದಾಗ ಅಡ್ಡಾಡೋದಿಲ್ಲ ಅನ್ಕೋತೀನಿ, ಸುಮ್ಮನೆ ಅಕ್ಕೇನ ತಗ. ಮತ್ತೇನು ಮಾಡೋದು? ಅಲ್ಲ, ನಾ ರೊಕ್ಕ ಕೊಡ್ಬೇಕಂತ ನಾ ಬಂಗಾರ ಬೆಳ್ಳಿ ಮಾಡಿಸ್ಕೊಳಕ, ಮಕ್ಳಿಗೆ ಓದು ಬರ ಇದು ಮಾಡಕ್ಕೆ ರೊಕ್ಕ ಕಾದು ಇಟ್ಕೊಂಡಿನಿ. ಇವ್ರಿಗೆ ಕೊಡಕ್ಕೆ ಇಟ್ಕೊಂಡೇನ್ರಿ ಅತ್ತಿಯರ? ಹೆಂಗೆ ಮಾತಾಡ್ತಾರೆ ನೋಡ್ರಿ ಅತ್ತಿಯರ, ಸ್ವಲ್ಪ ನೀವರ ಹೇಳ್ರಿ ಇವ್ರಿಗೆ. ಏನೊಂದು ನನಗೆ ಇವ್ರಿಗೆ ಅಂದ್ರೆ ಒಂದು ಇಷ್ಟೆಲ್ಲ ನೋಡಾಕ ಬರಕ ಒಂದು 15,000 ಹೋಗ್ಬೋದೇನಪ್ಪ ಅಷ್ಟೇ. ಭಾಳ ಏನೆಲ್ಲ. ನಾವೆಲ್ಲಿ ಹೋಗ್ಬೇಕು ಅನ್ಕೊಂಡಿವಿ? ಮೈಸೂರು, ಆಮೇಲೆ ಇದಕ್ಕೆ ಅದು ಬೆಂಗಳೂರು, ಆಮ್ಯಾಗ ಕಲ್ಲತ್ಗಿರಿ, ಅದು ಅಲ್ಲೇ ಅದಾವ್ರಿ ಅತ್ತಿಯರ. ಅಲ್ಲೇ ಮುಂದೆ ಹೋಗ್ತಾ ಸಿಗ್ತಾವೆಲ್ಲ ಅವನ್ನೆಲ್ಲ ನೋಡ್ಕೊಂಬರ್ಬೇಕಂತ ಮಾಡೇವ್ರಿ ಅತ್ತಿಯರ. ಹಂಗೆಲ್ಲ ಹೋಗೋ ಹೊತ್ನ್ಯಾಗ ಇವ್ರು ಹೇಳ್ದಂಗೆ ನಾ ರೊಕ್ಕ ಕೊಡ್ಬೇಕನ್ರಿ ಅತ್ತಿಯರ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾ ಇವರೇ ಹಾಕ್ಬೇಕತ್ತಿಯರ. ಹೆಚ್ಚಿನ ಬಿಡ ಗಂಡ ಅಂತೀವಿ ನೀವು ಅತ್ತಿಯರ. ನನ್ನ ಗಂಡು ರೊಕ್ಕ ಕೇಳಿದ್ರಿ 10,000, ಅವರು 10,000 ನಾ ಕೊಡಾಕತ್ತೀನಿ. ಟೋಟಲ್ 20,000 ಖರ್ಚಾಗ್ಬೋದು. ಇಬ್ರು ಶೇರಿಂಗ್ನಾಗ ಹಾಕೊಂಡು ಹೋಗ್ಬರೋಣ ಅಂತ ಮಾತಾಡ್ಕೊಂಡಿವ್ರಿ ಅತ್ತಿಯರ. ಮತ್ತು ಇವ್ರು ನೋಡಿದ್ರೆ ಇನ್ನೂ ಜಗಳನೇ ಮಾಡ್ತಾ ಇದಾರ ಅತ್ತಿಯರ. ಒಂದು ಸ್ವಲ್ಪ ಹೇಳ್ರಿ, ಬಡ ಬಡ ಮುಗೀತಂದ್ರೆ ಹೋಗಿ ಬರೋಣ. ಮತ್ತೆ ಇದನ್ನ ಮಾಡ್ಕೊಂಡು ಕುಂದ್ರದ ತಿಂದಾಗಡೆ. ನನ್ನ ಕಡೆ ಈಗ ಯಾರು ರೊಕ್ಕನೂ ಇಲ್ಲ, ಎಲ್ಲಿ ನಾ ಅಂತೂ ಒಲೆ ಬೇಕಾದ್ರೆ ಅವ್ರಿಬ್ರು ಹೊಂಟಾರಲ್ಲ, ಅವ್ರ ಜೊತೆಗೆ ಈಕಿನೂ ಕಳಿಸ್ಬಿಡ್ವಿ. ಹೋಗಿ ಬರೋಳಕ್ಕೆ ನೋಡ್ಕೊಂಡ್ ಬರೋಳಕ್ಕೆ ಯಾರು ಬೇಡ ಅಂದ್ರೆ? ಅಲ್ರಿ, ಅವ್ರಿಬ್ರು ಗಂಡ ಅಂತಿ, ಅವ್ರ ಖುಷಿ ಅವ್ರು ಹೊಂಟಾರ, ಅವ್ರ ಜೊತೆಗೆ ನಾ ಯಾಕೆ ಹೋಗ್ಲಿ? ಅಯ್ಯ, ನನಗೇನು ಗಂಡಿಲ್ಲನ? ಹೋಗ್ರಿ ಹೋಗು, ನಿಮ್ದಂತ ತಗ. ನಾನು ನನ್ನ ಗಂಡು ಕೊಟ್ಟು ಅಡ್ಡಾಡ್ಬೇಕಂತ ನನಗೆ ಆಸೆ ಇರಂಗಿಲ್ಲನ? ಆಕೆ ಅವ್ರು ಹೊಂಟಾರಂತ ನಾ ಹೋಗ್ಬೇಕಂತ ಏನಿಲ್ಲ. ನಾನು ಹೋಗೋದೂ ಇಲ್ಲ, ಏನಿಲ್ಲ. ಹೋದ್ರೆ ನಿಮ್ಮ ಜೊತೆಗೆ, ಇಲ್ಲ ಅಂದ್ರೆ ಬೇಡ. ಅವ್ರಿಬ್ರು ಗಂಡ ಐತಿ, ಹೋಗಿ ಬರ್ವಾರ ಖುಷಿ ಇಲ್ಲ ಪಾಪ. ನೀವರ ಹೋಗಿ ಬರ್ರಿ. ಯಾಕಂದ್ರೆ ಅತ್ತಿಯರ, ನಾನು ರೊಕ್ಕ ಕೊಡಕ್ಕೆ ಆಗಂಗಿಲ್ರಿ ಅತ್ತಿಯರ. ನಾನು ಅರ್ಧ ರೊಕ್ಕ ನನ್ನ ಕಡೆ ಐತಿ, ಅರ್ಧ ರೊಕ್ಕ ಇವ್ರ ಕಡೆ ಹಾಕಿಸಿ ತಾಳಿ ಚೇನ್ ಮಾಡಿಸ್ಕೋಬೇಕು. ನನ್ನ ತಾಳಿ ಚೇನ್ ಕಟ್ಟಾಗೈತಿ. ಏನ ತಾಳಿ ಚೇನ್ ಕಟ್ಟಾಗೈತಿ? ಯಾಕ? ಅದು ಹೆಂಗ್ ಕಟ್ಟಾತ? ಅಷ್ಟು ಗಟ್ಟಿತ್ತಲ್ಲ. ಅಯ್ಯೋ ವಿಚಿತ್ರ. ಏನಾದ್ರೂ ಕೊಟ್ಟು ಕುಸ್ತಿ ಹಿಡಿದಿದ್ದೇನೆ ಹೆಂಗ? ಅದು ಅತ್ತಿಯರ ಹುಡುಗ ಜಗ್ಗಾಡ್ಬಿಡ್ತೀರಿ 1-2 ಸಲ. ಆಮೇಲೆ ಮೊನ್ನೆ ಅದು ಹಿಂಗ ಬಗ್ಗೆ ಕೈ ತಕೊಂಡು ಹೇಳುವತ್ತೇನೆ ಒಳಗೆ ಸಿಕ್ಕೊಂಡಿದ್ದಾಗ್ಬಿಡ್ತೀರಿ ಅತ್ತಿಯರ. ಏನನ್ವ ಇವ ನಿಮ್ದು ಒಂದು ತಿಳಿವಲ್ತು ಹೊಳಿವಲ್ತು. ನನ್ನ ತಲೆಯಾಗಂತೂ ಹೊತ್ತಾಗ ನನಗೆ ಇದು ಅಕ್ಕ. ಮತ್ತದೇನು ಹಿಂದೆ ಕಲ್ಲಾಗ ಕುಟ್ಟಾಕತ್ತಿದ್ರಲ್ಲ, ಏನದು? ಕಲ್ಲಾಗ ಕುಟ್ಟಾಕತ್ತಿದ್ಲ ಏನು? ನನಗೇನೋ ಒಂಚೂರು ತಾಳಿ ಚೆನ್ಕಂಡಂಗೆ ಆತಪ್ಪ. ಕಲ್ಲಾಗೇನೋ ಕುಟ್ಟದಂಗೆ ಆತು. ಅವ್ರನ್ನೇ ಕೇಳ್ರಿ ಅತ್ತಿಯಾರ. ಅಲ್ಲ, ನಿಂಗೇನು ಹುಚ್ಚಿಡೋದತ್ತನ ದೀಪಿ? ಕಲ್ಲಾಗ ಯಾರ ತಾಳಿ ಚೆನ್ ಕೊಡ್ತಾರನೆ? ನಿಂದ ಹುಚ್ಚರ್ ಸಂಟಲ್ಲ ಏನು? ನನ್ನೇನು ಬುದ್ಧಿಗೇಡಿ ಮಾಡಿ ಏನು ಹುಚ್ಚಾಸ್ಪತ್ರೆಯಿಂದ ದವಾಖಾನೆಗಿಂದ ಬಂದನಂತ ತಿಳ್ಕೊಂಡಿ? ಏನೇನಾರ ಮಾತಾಡ್ತೀಯಲ್ಲ? ಏನಾಗಿತ್ತು ನಿನಗೆ? ಯಾವತ್ತಿಗೆ ತಗ ಅತ್ತಿಯಾರ? ಈಗ ಏನೇನ ಮಾತಾಡ್ತಾಳ್ರಿ ಅತ್ತಿಯಾರ? ಒಂದು ಲೆಕ್ಕ ತೊಲ್ತು ಬಿಡುವಲ್ತ ತಗ. ಹೋಲ್ಬಿಡ್ರಿ. ನಾನು ಸ್ವಲ್ಪ ರೊಕ್ಕ ಕೊಡಿಸಿ ಇವ್ರದ್ದು ಒಂಚೂರು ಹೊಲದ ಕಡ್ಲಿ ಬಿತ್ತಿದ್ದು ರೊಕ್ಕ ಬರ್ತಂದ್ರೆ ಮಾರಿಂದ ನಾನು ರೊಕ್ಕ ಇಸ್ಕೊಂಡು ಮಾಡಿಸ್ಕೊತೀನಿ. ಏನಾರ ಒಂದು ಜೀವನದಾಗ ಮಾಡ್ಬೇಕನ್ನೋ ಅಷ್ಟೊತ್ತಿಗೆ ಒಂದು ಏನಾರ ಖರ್ಚು ಬಂದು ತಲೆ ಮ್ಯಾಗ ಕುಂತಿರ್ತತ್ ನೋಡತ್ತಾಗ. ಈ ಸಲ ಎಲ್ಲಾರ ಒಂದು ಚಲೋದ್ ಏನಾರ ಒಂದು ದಂಧೆ ಮಾಡ್ಕೋಬೇಕಪ್ಪ. ಬರೀ ಬರೇ ಇದನ್ನ ನಂಬ್ಕೊಂಡಿದ್ರೆ ಆಗಂಗಿಲ್ಲ. ವರ್ಷ ಪೂರ್ತಿ ಇದೇ ಖಾಲಿ ಇರುವುದು, ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಪೀಕ್ ತಕೊಳ್ಳೋದು, ಕೈಯಾಗ ರೊಕ್ಕ ನೋಡುದು. ಅದಕ್ಕೆ ಬೇಡ. ದಿನಂಪ್ರತಿ ರೊಕ್ಕ ಬರುವಂಥದ್ದು ಏನಾರ ಮಾಡೋಂತಳಿ, ಹೊಲಾನು ಇರ್ಲಿ, ಜೊತೆಗೆ ಇದ್ದು ಮಾಡೋಣ ಅಂತ ನಾ ಅನ್ಕೊಂಡ್ರೆ ಈಕಿಗೆ ಬಂಗಾರ ಬೇಕಂತ. ಈಗ ಇಲ್ಲೋಡ, ಕರೆ ಹೇಳ, ಏನ್ ಮಾಡಾಕತ್ತಿದ್ದಿ? ಏನ್ ಕುಟ್ಟಿದಿ? ಆಕಿ ಯಾಕೋ ಹಂಗ ಹೇಳ್ತಾ ಇದಾಳಲ್ಲ ಅತ್ತಿಯರ. ನೀವು ಬರೇ ಯಾವಾಗಿದ್ರು ಅಕ್ಕಿ ಮಾತ ಕೇಳ್ತೀರಿ ಬರೇ. ಕೇಳಕ್ಕೆ ಏನೈತ್ರಿ ಅತ್ತಿಯರ? ಮೊನ್ನೆ 2 ದಿನ ಏನಾತ್ರಿ ಅತ್ತಿಯರ, ನೀವು ಊರಿಗೆ ಹೋಗಿದ್ರಲ್ಲ, ಅವಾಗ ಲತಾಕ ಬಂದಿದ್ಲ. ಲತಾಕ ಬಂದು ಏನಂದ್ಲ, ಮಾತಾಡ್ಕೊಂತ ನಮ್ಮನ್ನು ಹಂಪಿ ಕರೆದಿದ್ರೆ ನಾವು ಬರ್ತಿದ್ದೀವ, ಆದ್ರೆ ಕರ್ಲಿಲ್ವ ಅವರು ಅಂತಂದ್ಲ. ವಾಪಸ್ ಅಂದೆ ಹಂಗೆ ಸುದ್ದಿ ಬಂದು ನಾನು ಏನೋ ತಾಳಿ ಚೇನ್ ಮಾಡಿಸ್ಕೋಬೇಕು, ಏನೋ ಬಂಗಾರ ಮಾಡಿಸ್ಕೋಬೇಕು ಏನೋ ಅಂದ್ರ ಅಕ್ಕ. ಅಂದ್ಬಿಟ್ಲೆ ಆಕಿನ ವಾಪಸ್ ಏನೋ ಒಂದು ಅಂದ್ಲ. ಅಂದಿಂದ ಸುದ್ದಿ ಬಂತು. ಅವಾಗಂತಾಳ, ಅಯ್ಯೋ ನೀನು ಕಲ್ಲಿಲೆ ಕುಟ್ಟು ಅದನ್ನು 2 ತುಂಡು ಮಾಡು, ಅದನ್ನ ತಾಳಿ ಚೇನ್ ಹರದಿಂದ ವಾಪಸ್ ಮಾಡಸ್ ಅಂತೇಳಿ ಗಂಟು ಬೀಳು ಅಂತ ಹೇಳಿದ್ಲು. ಅದಕ್ಕೆ ಈ ಅಕ್ಕನೂ ಹ್ಞೂ ಅಂದ್ಬಿಡ್ಬೇಕಾ ರೂಪಕ್ಕ? ನಾನು ಇದೇನು ಇವ್ವ ಮುತ್ತೈದು ಹೆಣ್ಮಗಳಿಗೆ ಎಂಥದ್ದು ಹೇಳಕತ್ತಾಳ ಈಕಿನೂ ಅದನ್ನು ಹ್ಞೂ ಕೇಳ್ಕೊಂಡು ಹ್ಞೂ ಅಂತಾಳಲ್ಲ ಅಂತೇಳಿ ಅನಿಸಿ ನಾನು ಏನು ಮಾತಾಡಕ್ಕೆ ಹೋಗ್ಲಿಲ್ರಿ ಅತ್ತೀರ. ಹಂಗೆ ಹೂ ಅನ್ನಕತ್ತಾಳನ್ನ ಬಿಡು ಅಂತ ನಾ ಮಾಡಿದ್ದೆ. ಈಗ ನೋಡಿದ್ರೆ ಕರೆನ ಏನು ಮಾಡ್ಯಾಳ? ನಿನ್ನೆ ಕಲ್ಲ ಕುಟ್ಟಾತಿದ್ರು ಸಂಜೆ ಮುಂದೆ. ನಾನು ಅವಾಗ ಕೇಳ್ಬೇಕು ಅನ್ಕೊಂಡೆ, ಕೇಳಲಿಲ್ಲ. ಕೇಳ್ಬೇಕು ಅನ್ಕೊಂಡು ಆದ್ರೆ ಕೇಳಲಿಲ್ಲ. ಹತ್ಲಿ ಬೆಂಕಿ ಆಮ್ಯಾಗ ನೋಡೋಣ ಅಂತೇಳಿ. ಹೌದಿಲ್ಲ ಅತ್ತಿಯರ? ಏನು ಮಾತಂತ ಮಾತಾಡ್ತೀರಿ? ನಾ ಹಂಗಿದ್ದಿದ್ರೆ ಹೇಳ್ತಿದ್ದೀನಿ ರೀ ಅತ್ತಿಯರ. ಹಂಗಲ್ಲ, ನಂಗೆ ಯಾಕೆ ಬೇಕಪ್ಪ ಈಗ? ನಾ ಏನೋ ಹೇಳಕ್ಕೆ ಹೋಗೋದು ಕೇಳಕ್ಕೆ ಹೋಗೋದು, ಅವ್ರಿಗೆ ಸಿಟ್ಟು ಬರೋದು ಬೇಡ ಅಂತ ಸುಮ್ಮನಿದ್ದೆ ಅಷ್ಟೇ ನಾನು. ಅದನ್ನು ಬಿಟ್ಟರೆ ಏನಿಲ್ಲರಿ ಅತ್ತಿಯರ. ಮತ್ತೆ ಕರೆ ನೀ ಕೇಳಿದ್ದೆ? ಇಲ್ರಿ ಅತ್ತಿಯರ. ಹೌದಾ ದೇವರಾಣಿಗೆ? ಅತ್ತಿಯರ ಹೌದ್ರಿ ಅತ್ತಿಯರ. ನಿನ್ನೆಷ್ಟು ಬೂಟ್ಲೆ ಹೊಡಕಿಲ್ಲ ನೀನು. 1 ರೂಪಾಯಿ ಕೊಡುದಿಲ್ಲ ನಾನು. ಅದು ಹೆಂಗೆ ರೊಕ್ಕ ಹಾಕಿ ಮಾಡಿಸ್ಕೋತೀಯೋ, ಅದು ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. 1 ರೂಪಾಯಿನೂ ಕೊಡುವುದಿಲ್ಲ ಅಷ್ಟೇ. ಏನ ಅರ್ಥ ಆತಿಲ್ಲ? 1 ರೂಪಾಯಿನೂ ಕೊಡುದಿಲ್ಲ ನಾನು. ಯಾರ ಜೀವ ತೆಗೆದಿಡ್ಬೇಕಂತ ಮಾಡಿ ನೀನು? ತಾಳಿ ಬೆಲೆ ಗೊತ್ತೈತಿ ನನಗೆ. ಅದು ಏನಂತ ಗೊತ್ತೈತಿ? ಅದನ್ನ ಯಾಕೆ ಕೊಳ್ಳ ಕಟ್ತಾರಂತ ಗೊತ್ತೈತಿ ನನಗೆ. ಏನು ನೀನು ಹುಚ್ಚುಗುಳಿ ಮಾಡ್ದಂಗೆ ಮಾಡಕತ್ತೀಯಲ್ಲ?
ಆಕಿ ಏನೋ ಹೇಳಿದ್ಲತಿ ಅದೊಂದು ಬುದ್ಧಿಗೇಡಿ ಅದ ಮನಿ 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 ಬೆಂಕಿ ಕೊಡಕ ಆವ್ ನಿಂತಿರ್ತಾವ. ಆಕಿ ಏನೋ ಹೇಳಿಲ್ಲ ಅಂತ ಅಕ್ಕಿ ಮಾತು ಕೇಳ್ಕೊಂಡು ನೀ ಅದನ್ನ ಮಾಡಿಯಲ್ಲ ಹುಡುಗಿ. ನಿನ್ಗೆ ಅಷ್ಟು ಬಂಗಾರ ಮೇ ವ್ಯಾಮೋ ಇದ್ರೆ ಮಾಡಿಸ್ಕೊಳಕಿನ್ ದಿನಗಳಿಲ್ಲನ. ಇದ್ದಿದ್ದನ್ನ ನೀನು ಕಟ್ ಮಾಡಿ ವಾಪಸ್ ಕೇಳ್ತೀರಂದ್ರೆ ಏನು ಹೇಳ್ಬೇಕಪ್ಪ ದೇವ್ರಿ ಅಂತ ನನ್ನ ತಗ. ಖರೇನ ನನಗೆ ಏನು ನೀವು ನಗಬೇಕು ಅಳಬೇಕು ಹುಚ್ಚರು ಸಂತಿಗೆ ಅಲ್ಲ. ಆಕಿ ಮೇಲೆ ಸಿಟ್ಟೇನು ಬರತ್ತಿಲ್ಲ ಬಿಡು ನನಗೆ. ಅಲ್ಲ ಆಕಿನ ಚಪ್ಪಲೆ ಹೊಡಿತೇನೆ ನಾನು, ಆಮೇಲೆ ಅದು ಬೇರೆ ಮಾತು. ಆದ್ರೆ ಆಕಿ ಮಾತು ಕೇಳ್ತಿರಲ್ಲ ನೀವು, ನಿಮ್ಮನ್ನ ಎದುರಲ್ಲೇ ಹೊಡಿಬೇಕಂತೇನೆ ನಾನು. ನನಗೆ ಸಾಕಾಗೈತವ. ಏನಾರ ಮಾಡ್ಕೊರಿ, ನೀವು ತಿಳ್ದಂಗೆ ಮಾಡ್ಕೊರಿ, ನಿಮಗೆ ಇಷ್ಟ ಬಂದಂಗಿರ್ರಿ. ದೀಪಿ ಎಷ್ಟು ಕೆಟ್ಟದಿಯೇ ಅಲ್ಲ. ಅದನ್ನ ಯಾಕೆ ಹೇಳಕ್ ಹೋದಿ? ಅಲ್ಲ ನಿನಗೇನೋ ನನ್ನ ಮೇಲೆ ಸಿಟ್ಟಿದ್ರೆ ಅದನ್ನ ನನ್ನ ಮುಂದೆ ಹೇಳ್ಬೋದಿತ್ತಲ್ಲ. ಅದನ್ನ ಅಲ್ಲಿ ನೀನು ಚಲೋ ಅದಿ ಬಿಡವ. ಒಟ್ಟು ಅದೇನೋ ಅಂತಾರಲ್ಲ ಜೊತೆಗಿದ್ದು ಬೆಂಕಿ ಹಚ್ಚದಂದ್ರೆ ನೀನೇ ಬಿಡು. ಅಲ್ಲ ನೀ ಹಿಂಗೆ ಹೇಳ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡು. ಅಕ್ಕ ನಾನು ನಿನ್ನ ಒಳ್ಳೇದಕ್ಕೆ ಹೇಳಿದ್ದು. ಯಾಕೆ ಹೇಳ, ಈಗ ನೋಡು ಇಂಥವೆಲ್ಲ ಹೇಳಲಿಲ್ಲ ಅಂದರೆ ಅವು ಕೆಟ್ಟದ್ದವುದಿಲ್ಲ. ಹಂಗೆ ಮಾಡಬಾರ್ದು ನೀನು. ಅದಕ್ಕೆ ನೀ ಯಾಕೆ ಅವ್ರ ಮಾತು ಯಾಕೆ ಕೇಳಿದಿ? ನೀ ಮಾಡಿದ್ದನ್ನು ಹೇಳಿದೆ ಅಷ್ಟೇ. ನಾನು ಮಾಡಿದ್ರೆ ಸುಮ್ಮನೆ ಇರ್ತಿದ್ದೇನೆ ನೀನು. ಅದಕ್ಕೆ ಅಕಸ್ಮಾತ್ ಈ ವಿಚಾರ ನಾಳೆ ಅತ್ತಿಗೆ ಗೊತ್ತಾತಂತ ತಿಳ್ಕೊ. ಯಾಕೆ ನಂಗೆ ಹೇಳಿಲ್ಲ ಅಂತ ಕೇಳ್ತಾರ. ಅವಾಗ ನಾ ಸುಮ್ಮನಿದ್ದೆ ಅಂದ್ರೆ ಅವ್ರಿಗೆ ಮತ್ತೊಟ್ಟು ಸಿಟ್ಟು ಬರ್ತದೆ ನನ್ನ ಮೇಲೆ. ಅದಕ್ಕೆ ಏನಿದ್ದಿದ್ದು ನಾನು ಹೇಳ್ಬಿಟ್ಟೆ ಅಂದ್ರೆ ಅವ್ರಿಗೂ ಹೌದು ಬಿಡಪ್ಪ ಹೇಳಾಳ ಅನ್ನಂಗೆ ಆಕತಿ. ನಾಳೆ ನಿನಗೆ ಗೊತ್ತಿದ್ದು ನೀ ಯಾಕೆ ಹೇಳಿಲ್ಲ, ಬಾಯಿ ಮುಚ್ಕೊಂಡಿದ್ದಿ ಅಂತೇಳಿ ಬೈತಾರ ಗೊತ್ತನ. ಯಾಕೆ ನೀಗೇನು ಗೊತ್ತಿಲ್ಲ ನಕ್ಕ. ಅದಕ್ಕೆ ಸರಿ, ನಾನು ನನ್ನ ಗಂಡ ಹೋಗ್ಬರ್ತೀವಿ ಟ್ರಿಪ್ ಹೋಗ್ತೀಯಾ? ಟ್ರಿಪ್ ಹೋಗೋದು ಯಾವ ಟ್ರಿಪ್ಪಿಗೆ ಹೋಗಿ ನಾನು ನೋಡ್ತೀನಿ. ಹೋಗು ಅದನ್ನು ಹೆಂಗೆ ಹಾಳು ಮಾಡ್ತೀನಿ ನೋಡ್ತೀರ ನಿನಗೆ.